ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಇಂದಿರಾ ಕ್ಯಾಂಟೀನ್ ಇನ್ನೇನು ಆಗಸ್ಟ್ 15 ಇನಾಗ್ರೇಟ್ ಆಗತ್ತೆ. ಇನ್ನು ಇಂದಿರಾ ಕ್ಯಾಂಟೀನ್ ನ ಮೆನು ಹಾಗೆ ಅಲ್ಲಿನ ಊಟದ ಪ್ರೈಸಸ್ ಎಷ್ಟು ಅದರ ಡೀಟೇಲ್ ಹೇಳ್ತೀನಿ ಕೇಳಿ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಇಂದಿರಾ ಕ್ಯಾಂಟೀನ್ ನ ಮೆನು ಮತ್ತಿತರ ಮಾಹಿತಿಗಳನ್ನ ನಾವು ಕೊಡ್ತಾ ಇದ್ದೀವಿ, ಕೇಳಿಸ್ಕೊಳ್ಳಿ. ಪ್ರತಿ ಕ್ಯಾಂಟೀನ್ ನಲ್ಲಿ ನಿತ್ಯವೂ 300 ಮಂದಿಗೆ ಊಟ ತಿಂಡಿಯನ್ನ ಉಣಬಡಿಸಲಾಗುತ್ತೆ. ಆಗಸ್ಟ್ 15ರಂದು ಯೋಜನೆಗೆ ಚಾಲನೆ ದೊರೆಯುತ್ತೆ. ಈಗಾಗಲೇ ಟೆಂಡರ್ ಕೂಡ ಕರೆಯಲಾಗಿದೆ. ಕ್ಯಾಂಟೀನ್ ನಲ್ಲಿ ಸಿಗುವ ಊಟ ತಿಂಡಿಯ ಮೆನು ಏನೇನು ಇರಬೇಕು ಅಂತ ಪಟ್ಟಿಯನ್ನ ಸಿದ್ಧಪಡಿಸಲಾಗಿದೆ. ಸಾರ್ವಜನಿಕರಿಗೆ ರುಚಿ ಹಾಗೂ ಶುಚಿಯಾಗಿ ಊಟ ತಿಂಡಿಯನ್ನ ವಿತರಣೆ ಮಾಡಬೇಕು ಅನ್ನೋ ಸೂಚನೆಯನ್ನು ಕೂಡ ನೀಡಲಾಗಿದೆ. ಅಂದಹಾಗೆ ಟೆಂಡರ್ಗೆ ಅರ್ಜಿ ಹಾಕಲು ಜುಲೈ 10 ಕೊನೆ ದಿನವಾಗಿದೆ. ಬೆಂಗಳೂರು ನಗರ ವ್ಯಾಪ್ತಿಯ 27 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಡುಗೆ ಮನೆಗಳು ಹಾಗೂ 198 ವಾರ್ಡ್ಗಳಲ್ಲಿ ಒಂದೊಂದು ಕ್ಯಾಂಟೀನ್ ನಿರ್ಮಾಣವಾಗಲಿದೆ. ಇನ್ನು 27 ಕ್ಷೇತ್ರಗಳಲ್ಲಿ 5 ಕ್ಷೇತ್ರವನ್ನ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಅಂತಲೇ ಮೀಸಲಿಡಲಾಗಿದೆ. ಅಡುಗೆಯನ್ನ ಸಿದ್ಧಪಡಿಸುವ, ಬಡಿಸುವ ಮತ್ತು ಊಟ ತಿಂಡಿ ಪೂರೈಸುವ ಕೆಲಸವನ್ನ ಮಹಿಳಾ ಸ್ವಸಹಾಯ ಗುಂಪುಗಳೇ ಮಾಡಲಿವೆ. ಸಾರ್ವಜನಿಕರಿಗೆ ₹5 ತಿಂಡಿ ಹಾಗೂ ₹10ಗೆ ಊಟ ವಿತರಣೆ ಮಾಡಬೇಕು. ಇನ್ನು ತಿಂಡಿ ಊಟಕ್ಕೆ ಏನೇನಿರುತ್ತೆ ಗೊತ್ತಾ? ಇಡ್ಲಿ, ಚಟ್ನಿ ಅಥವಾ ಪುಳಿಯೋಗರೆ, ಚಿತ್ರಾನ್ನ, ಖಾರಾಬಾತ್, ಪೊಂಗಲ್, ವಾಂಗಿಬಾತ್ ಈ ತರ ತಿಂಡಿಗೆ ಸಿಗತ್ತೆ. ಇನ್ನು ಊಟಕ್ಕೆ 2 ಚಾಯ್ಸಸ್ ಇರುತ್ತೆ. ಅದರಲ್ಲಿ ಅನ್ನ ಸಾಂಬಾರ್, ಮೊಸರನ್ನ, ಚಟ್ನಿ ಅಥವಾ ಬಿಸಿಬೇಳೆ ಬಾತ್, ಟೊಮ್ಯಾಟೊ ಬಾತ್, ವಾಂಗಿಬಾತ್ ಈ ಪೈಕಿ ಯಾವ್ದಾದ್ರು ಒಂದನ್ನ ಗ್ರಾಹಕರು ಆಯ್ಕೆ ಮಾಡ್ಕೋಬಹುದು. ಇನ್ನು ಎಷ್ಟೊತ್ತಿಗೆ ಮಾರಾಟ ಮಾಡ್ತಾರೆ ಗೊತ್ತಾ? ಬೆಳಗ್ಗೆ 7:30ರಿಂದ 10 ಗಂಟೆವರೆಗೆ ತಿಂಡಿ, ಮಧ್ಯಾಹ್ನ 12:30ರಿಂದ 3ರವರೆಗೆ ಊಟ ಹಾಗೂ ರಾತ್ರಿ 7:30ರಿಂದ 9ರವರೆಗೆ ಊಟ ದೊರೆಯುತ್ತೆ. ಇನ್ನು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಾರ್ಡ್ಗಳ ಸಂಖ್ಯೆಯ ಆಧಾರದಲ್ಲಿ ಕ್ಯಾಂಟೀನ್ ಮಾಡಲಾಗಿದೆ. ಒಬ್ಬ ಗುತ್ತಿಗೆದಾರರಿಗೆ 5 ವಿಧಾನಸಭಾ ಕ್ಷೇತ್ರಗಳ ಗುತ್ತಿಗೆ ವಹಿಸಲು ನಿರ್ಧಾರ ಮಾಡಲಾಗಿದೆ. ಕನಿಷ್ಠ 3 ವರ್ಷ ಅನುಭವ ಇರಬೇಕು. ದಿನವೂ 2,000 ಮಂದಿಗೆ ಊಟ ತಿಂಡಿ ಒದಗಿಸುವಂತಿರಬೇಕು. ವಿದ್ಯುತ್ ಹಾಗೂ ನೀರಿನ ಖರ್ಚನ್ನ ಗುತ್ತಿಗೆದಾರರೇ ವಹಿಸ್ಕೋಬೇಕು. ಸೊ ಗೊತ್ತಾಯ್ತಲ್ಲ, ಇವಿಷ್ಟು ಇಂದಿರಾ ಕ್ಯಾಂಟೀನ್ ನ ಊಟ ತಿಂಡಿ ಹಾಗೆ ಜಾಗದ ಡೀಟೇಲ್ಸ್ ಜೊತೆಗೆ ಊಟದ ರೇಟ್ ಡೀಟೇಲ್ಸ್ ಕೂಡ ಹೇಳಿದೀನಿ. ಸೊ ಆಗಸ್ಟ್ 15 ಇದು ಇನಾಗ್ರೇಟ್ ಆಗತ್ತೆ. ಅದಾದ್ಮೇಲೆ ಸಾರ್ವಜನಿಕರಿಗೆ ಓಪನ್ ಆಗತ್ತೆ. ನೀವು ಕೂಡ ಹೋಗ್ಬೋದು, ಇಂದಿರಾ ಕ್ಯಾಂಟೀನ್ ನಲ್ಲಿ ಊಟವನ್ನ ಸವಿಬಹುದು. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಕಾಮೆಂಟ್ ಕೊಡ್ಬೇಕನ್ಸಿದ್ರೆ ಧಾರಾಳವಾಗಿ ಕಾಮೆಂಟ್ ಮಾಡಿ ಕಳಿಸಿ. ಹಾಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಮತ್ತಷ್ಟು ಸುದ್ದಿಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್.